ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಉದಯರಾಗ ಅನ್ನುವ ಪಂಜೆ ಮಂಗೇಶರಾಯರ ಪದ್ಯವನ್ನು ತಿಳಿಯೋಣ. ಇದು ಕನ್ನಡ ಒಂದು 5ನೇ ತರಗತಿಯ ಪುಸ್ತಕದಲ್ಲಿದೆ, ICSE ಸಿಲೆಬಸ್ಸಲ್ಲಿ. ಮೂಡುವನು ರವಿ ಮೂಡುವನು, ಕತ್ತಲೊಡನೆ ಜಗಳಾಡುವನು, ಮೂಡಣ ರಂಗ ಸ್ಥಳದಲ್ಲಿ ನೆತ್ತರು ಮಾಡುವನು, ಕುಣಿದಾಡುವನು. ನಾವು ಕೂಡ ಈ ಪದ್ಯವನ್ನು ಓದಿದ್ವಿ, ನಾವು ತಿಳ್ಕೊಂಡಿದ್ವಿ. ಈಗಲೂ ಕೂಡ ಇದೆ. ಕೆಲವು ಪದ್ಯಗಳು ಎಂಥ ಕಾಲದಲ್ಲೂ ಕೂಡ ಮಕ್ಕಳಿಗೆ ಹೇಳ್ಕೊಡ್ಲೇಬೇಕಾಗತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಅದರಲ್ಲೂ ಕೂಡ ಇದು ಒಂದು. ಮೂಡುವನು ರವಿ ಮೂಡುವನು, ಕತ್ತಲೊಡನೆ ಜಗಳಾಡುವನು, ಕತ್ತಲನ್ನು ಓಡಿಸುವವನು. ಕತ್ತಲ ಜೊತೆ ಜಗಳವಾಡಿ ರವಿ ಏನು ಮಾಡ್ತಾರೆ, ಕತ್ತಲನ್ನು ಓಡಿಸಿ ಬೆಳಕನ್ನು ತರ್ತಾನೆ. ಅದು ಎಲ್ಲಿ ಮೂಡುತ್ತೋ ಅಲ್ಲಿ ನೆತ್ತರಷ್ಟು ಕೆಂಪಗೆ ಒಂದು ಬಣ್ಣ ಬರುತ್ತೆ. ಅಷ್ಟು ನೆತ್ತರಿನಲ್ಲಿ ಒಂದು ಆಟವನ್ನು ಆಡುವನು. ಆ ಬಣ್ಣದಲ್ಲಿ ಆಟವಾಡುವನು. ಬಂಗಾರದ ಚೆಲು ಬಿಸಿಲ ಕಿರೀಟದ ಶೃಂಗಾರದ ತಲೆ ಎತ್ತುವನು. ಒಂದು ಬಿಸಿಲ ಕಿರೀಟವನ್ನು ಇಟ್ಟುಕೊಂಡು ಈ ಶೃಂಗಾರದ ತಲೆ ಎತ್ತುವನು. ತೆಂಗಿನ ಕಂಗಿನ ತಾಳೆಯ ಬಾಳೆಯ ಅಂಗಕ್ಕೆ ರಂಗನು ಮೆತ್ತುವನು. ತೆಂಗು ಮತ್ತು ಅಡಿಕೆ, ಬಾಳೆ, ತಾಳೆ ಇವೆಲ್ಲ ಗಿಡಕ್ಕೆ ಇವನು ರಂಗನ್ನು ಬಣ್ಣವನ್ನು ಮೆತ್ತುವನು. ಮಾಡಿನ ಹುಲ್ಲಲ್ಲಿ ಚಿನ್ನದ ಗೆರೆಯನ್ನು ಎಳೆಯುವನು ರವಿ ಎಳೆಯುವನು. ಕೂಡಲ ಕೋಣೆಯ ಕತ್ತಲ ಕೊಳೆಯನ್ನು ತೊಳೆಯುವನು ರವಿ ಹೊಳೆಯುವನು. ಎಲ್ಲ ಕೋಣೆಯಲ್ಲಿರುವಂಥ ಕತ್ತಲೆಯನ್ನು ಇವನು ತೊಳೆಯುವನು. ನಮ್ಮ ಮನದ ಅಂಗಳದಲ್ಲಿ, ಮನದ ಆಳದಲ್ಲಿ ಇರುವಂಥ ಕತ್ತಲೆಯನ್ನು ಕೂಡ ಓಡಿಸುವನು. ಏರುವನು ರವಿ ಏರುವನು, ಬಾನೊಳು ಸಣ್ಣಗೆ ತೋರುವನು. ಏರಿದವನು ಚಿಕ್ಕವನಿರಬೇಕೆಲೆ ಎಂಬ ಮಾತನ್ನು ಸಾರುವನು. ದೊಡ್ಡವರಾಗ್ತಾ ಅಂದರೆ ಗ್ರೇಟ್ನೆಸ್, ಹಿರಿದಾದ ವ್ಯಕ್ತಿಗಳು, ಒಂದು ತುಂಬ ಉನ್ನತ ವ್ಯಕ್ತಿಗಳು ಚಿಕ್ಕವರೇ ಅಂತ ಕಾಣೋ ಥರ ಮಾಡ್ತಾರೆ ಅನ್ನೋದಕ್ಕೆ ರವಿ ಅಥವಾ ಸೂರ್ಯನೇ ಸಾಕ್ಷಿ ಅಂತ ಪಂಜೆ ಮಂಗೇಶರಾಯರು ಇಲ್ಲಿ ಹೇಳಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಲ್ಲ ಈ ಪದ್ಯ. ಕಮೆಂಟ್ಸಲ್ಲಿ ತಿಳಿಸಿ, ನಿಮ್ಗೆಲ್ಲರಿಗೂ ಎಷ್ಟು ಜನ ಓದಿರೋದು ಜ್ಞಾಪಕ ಇದೆ ಈ ಪದ್ಯನ ನೀವು ಓದೋವಾಗ ಅಂತ. ನಿಮಗೆ ಇನ್ಯಾವ ಪದ್ಯ ಬೇಕು ಅಂತ ಹೇಳಿ, ಅದು ಸಿಕ್ಕಿದ್ರೆ ಅದಕ್ಕೂ ಕೂಡ ಒಂದು ವಿಡಿಯೋ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಎನ್ಕರೇಜ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ.